ನ್ಯಾಯಯುತವಾಗಿ ಇದನ್ನು ಪಡ್ಕೊಂಡಿದ್ರೆ ಹೇಗೆ ನ್ಯಾಯಯುತವಾಗಿ ಪಡ್ಕೊಂಡಿದ್ದೀರಿ? ಇಲ್ಲಿ ವಾಣಿಜ್ಯವಾದಂಥ ಕೆಲಸಗಳನ್ನು ನೀವು ಮಾಡೋದಿಲ್ಲ ಅನ್ನೋದಾದರೆ ಇನ್ನೂ ಇತರ ದಲಿತರು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವರೆಲ್ಲರಿಗೂ ಕೂಡ ಜಮೀನುಗಳನ್ನು ಕೊಟ್ಟಿದ್ದೀರಾ? ಇಡೀ ರಾಜ್ಯದಲ್ಲಿ ಎಷ್ಟು ಜನ ಚಿಕ್ಕ ವ್ಯಾಪಾರಸ್ಥರಿದ್ದಾರೆ ದಲಿತರು, ಅವ್ರ ಪರವಾಗಿ ನಿಮ್ಮ ದನಿ ಏನು ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತಿದ್ದೀವಿ. ಯಾಕೆ ಅಂದರೆ ಅನೇಕ ಜನರಿಗೆ ಗೊತ್ತೇ ಇಲ್ಲ. 14 ದಿನ ಯಾವಾಗ ಕರೆದ್ರೋ, ಎಲ್ಲಿ ಕರೆದ್ರೋ, ಹೇಗೆ ಕರೆದ್ರೂ ಗೊತ್ತಿಲ್ಲ. ಅನೇಕ ಜನರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಅನೇಕ ಜನ ದಲಿತರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ಹೇಳೋದಿಷ್ಟೇನೆ, ನೀವು ದಲಿತರ ಈಗ ಹಣವನ್ನು ನುಂಗಿದ್ರೆ, SC ಕಾರ್ಪೊರೇಷನ್ನಲ್ಲಿ ಇರುವಂಥ ಹಣವನ್ನು ನುಂಗಿದ್ರಿ, ಅವರಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ಡೈವರ್ಟ್ ಮಾಡಿದ್ರಿ. ಇವತ್ತು ದಲಿತರ ಬಗ್ಗೆ ನಿಮ್ಮ ಏನು ಸ್ಟ್ಯಾಂಡ್ ಇದೆ ಅನ್ನೋಂಥದ್ದನ್ನು ಕೂಡ ಇವತ್ತು ಕ್ಲಿಯರ್ ಮಾಡಬೇಕಾಗತ್ತೆ. ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ದಲಿತರ ಮತ್ತು SC ಸಮುದಾಯದ ಒಂದು ಹಿತವನ್ನು ರಕ್ಷಣೆ ಮಾಡಲು. ಇಲ್ಲಿವರೆಗೂ SC ಸಮುದಾಯದ ಹಿತವನ್ನು ಕಾಪಾಡಬೇಕಾದಂಥ ಏನು ಕಮಿಷನ್ ಇದೆ, ಆ ಕಮಿಷನ್ಗೆ ಸದಸ್ಯರಾಗಲಿ ಸೆಕ್ರೆಟರಿ ಆಗಲಿ ನೇಮಕಾತಿ ಮಾಡಿಲ್ಲ. ನಾನು ಕೇಳ್ತೇನೆ, 1.5 ವರ್ಷ ಆಯಿತು. ಮಾನ್ಯ ಖರ್ಗೆಜಿ ಅವರೇ, ನಿಮಗೂ ದಲಿತರ ಬಗ್ಗೆ ಭಾಳ ಕಾಳಜಿ ಇದೆಯಲ್ಲ, ಯಾಕೆ SC ಕಮಿಷನ್ಗೆ ಇಲ್ಲಿವರೆಗೂ ನೀವು ಸೆಕ್ರೆಟರಿ ಆಗಲಿ ಮೆಂಬರ್ಗಳನ್ನಾಗಲಿ ನೇಮಕ ಮಾಡಲಿಕ್ಕೆ ಆಗಿಲ್ಲ? ಇಲ್ಲಿವರೆಗೂ SC ಸಮುದಾಯಕ್ಕೆ ಮೀಸಲಿದ್ದಂಥ ಹಲವಾರು ಯೋಜನೆಗಳಿದೆ. ಅದು ಗಂಗಾ ಕಲ್ಯಾಣ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ಈ ರೀತಿ ಟೂರಿಸಂ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂಥದ್ದು ಇರ್ಬೋದು, ಮತ್ತು ಭೂ ಒಡೆತನ ಇರ್ಬೋದು. ಈ ಯಾವುದೇ ಒಂದು ಸ್ಕೀಮನ್ನು ಕೂಡ ಈ 1.5 ವರ್ಷದಲ್ಲಿ ₹1 ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ. ಹಾಗಿದ್ರೆ ಅದನ್ನು ಸಾಬೀತುಪಡಿಸಲಿಲ್ಲ. ಯಾರು ಬೇಡ ಅಂದಿದ್ದಾರೆ? ಅಲ್ಲಿರುವಂಥದ್ದು ಏರೋಸ್ಪೇಸ್ನಲ್ಲಿ ಅಲ್ಲಿರುವಂಥದ್ದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ಇರ್ತಕ್ಕಂಥ ನಿವೇಶನಗಳು ನಮ್ಗೆ ಗೊತ್ತಿದ್ದಂಗೆ, ನಮ್ಮ ಮಾಹಿತಿ ಪ್ರಕಾರ ಅದನ್ನು ಅವರು ಬಹಿರಂಗಪಡಿಸಲಿ. ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಎಷ್ಟು ಜಮೀನು ಬೇಕು, ಸಾರ್ವಜನಿಕ ಉದ್ದೇಶಕ್ಕೆ ಎಷ್ಟು ಜಮೀನು ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಂದು ಶಾಲಾ ಕಾಲೇಜ್ ನಡೆಸಬೇಕು, ಒಂದು ಇನ್ಸ್ಟಿಟ್ಯೂಷನ್ ನಡೆಸಬೇಕು ಅಂದರೆ ಎಷ್ಟು ಬೇಕು ಅನ್ನೋಂಥದ್ದು 5 ಎಕರೆ 10 ಎಕರೆ ಬೇಕಾಗಿಲ್ಲ. ಮತ್ತು ಯಾವುದೋ ಒಂದು ವಾಣಿಜ್ಯ ಉದ್ದೇಶಕ್ಕೆ ಅಲ್ಲದೆ ಇರುವಂಥದ್ದನ್ನು 5 ಕೋಟಿ 10 ಕೋಟಿ 20 ಕೋಟಿ ಖರ್ಚು ಮಾಡಿ ಅದನ್ನು ತಗೊಳ್ತಕ್ಕಂಥ ಅವಶ್ಯಕತೆ ಕೂಡ ಯಾರಿಗೂ ಇರೋದಿಲ್ಲ. ಯಾಕಂದರೆ ಅದನ್ನು ಸಾರ್ವಜನಿಕ ಕೆಲಸಕ್ಕೋಸ್ಕರ ಬಳಸ್ತಕ್ಕಂಥದ್ದು. ಸರ್ಕಾರ ಕೂಡ ಆ ಸಂದರ್ಭ ಬಂದಾಗ ಅದನ್ನು ನಿಯಮವನ್ನು ಮೀರಿ ಕೂಡ CA ಸೈಟ್ ಅಂತೇಳಿ ಅವರಿಗೆ ಕಡಿಮೆ ಹಣದಲ್ಲಿ ಅಲಾಟ್ ಮಾಡ್ತಾರೆ. ನಾನು ಕೇಳ್ತಾ ಇದ್ದೀನಿ, ಸಿದ್ಧಾರ್ಥ ಟ್ರಸ್ಟ್ನಲ್ಲಿ ಇಲ್ಲಿವರೆಗೂ ಎಷ್ಟು ಜಮೀನುಗಳು ಅಲಾಟ್ ಆಗಿದೆ, ಅದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ರು ಆ ಎಲ್ಲ ಉದ್ದೇಶಗಳನ್ನು ಫಲಿಸಿದೆಯಾ ಆಗಿದ್ರೆ ಅದನ್ನು ಬಹಿರಂಗಪಡಿಸಲಿ. ಯಾವ್ಯಾವ ಉದ್ದೇಶಕ್ಕೆ ಸಿದ್ಧಾರ್ಥ ಟ್ರಸ್ಟ್ ಎಷ್ಟು ಜಮೀನುಗಳನ್ನು ತೊಗೊಂಡಿದೆ ಇಡೀ ಕರ್ನಾಟಕದಲ್ಲಿ, ಆ ಉದ್ದೇಶಗಳು ಅಲ್ಲಿ ಫಲಿಸಿದೆ ಅನ್ನೋದಾದರೆ ಇಲ್ಲೂ ಕೂಡ ಫಲಿಸುತ್ತೆ. ಒಂದು ವೇಳೆ ಅದು ಕಾನೂನು ಬಾಹಿರ ಅಲ್ಲದೇ ಇದ್ದರೆ ಅದಕ್ಕೆ ನಾವು ಕೂಡ ಸ್ವೀಕಾರ ಮಾಡ್ತೀವಲ್ಲ, ದಲಿತ ಜನರಿಗೆ ಅನುಕೂಲ ಆಗಲಿ, ನಾವೇನು ಅದಕ್ಕೆ ಬೇಡ ಅನ್ನಲ್ಲ. ಆದರೆ ಅದಕ್ಕೆ ಉತ್ತರವನ್ನು ಕೊಡದೆ ಇನ್ಯಾವುದೋ ಕೊಂಕು ಮಾತಿನಲ್ಲಿ ಬೇರೆ ರೀತಿಯ ಮಾತುಗಳನ್ನು ಆಡೋದು ಸರಿಯಲ್ಲ. ನಾನು ಹೇಳ್ತೀವಿ, ಅವರು ಇದರಲ್ಲಿ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂದರೆ ಅವರು ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನು ಬಹಿರಂಗಪಡ್ತಾರೆ. ನಾನು ಎಷ್ಟೇ ಕೇಳೋದು, ಅದು ವಾಣಿಜ್ಯ ಉದ್ದೇಶದ್ದ, ಸಾರ್ವಜನಿಕ ಉದ್ದೇಶದ್ದ, ಅಲ್ಲಿ ಅವ್ರು ಏನು ಮಾಡಬೇಕಂದಿದ್ದಾರೆ, ಯಾವತ್ತು ಅರ್ಜಿ ಹಾಕಿದ್ರು, ಎಷ್ಟು ದಿನಕ್ಕೆ, ಇಲ್ಲಿವರೆಗೂ ಎಲ್ಲ ಅರ್ಜಿಗಳು ಹಾಕಿದ್ದೆಲ್ಲ ಸರ್ಕಾರ 14 ದಿನದಲ್ಲಿ ಅರ್ಜಿ ಹಾಕಿದ್ದು 15ನೇ ದಿನ ಪರಿಶೀಲನೆ ಮಾಡಿ 16ನೇ ದಿನ ಅಲಾಟ್ ಮಾಡಿದ್ದು ಎಲ್ಲಾದರೂ ಇತಿಹಾಸದಲ್ಲಿ ನೋಡಿದ್ದೀರಾ? ನೋಡಿಲ್ಲ. ಆದರೆ ಇಲ್ಲಿ ಆ ರೀತಿ ಆಗಿದೆ ಅಂತ ಹೇಳಿದ್ರೆ ಇಲ್ಲೇನೋ ಪರಮಾಶ್ಚರ್ಯ ಆಗಿದೆ ಅಂತ, ಇಲ್ಲೇನೋ ಕಾರಣದ ಕೈ ಕೆಲಸ ಮಾಡಿದೆ ಅಂತ, ಏನೋ ಪ್ರಭಾವ ಬೀರಿದೆ ಅಂತ ಅರ್ಥ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಅದಕ್ಕೆ ನೀವು ಉತ್ತರ ಕೊಡಿ. ನಿಮ್ಮ ಬೇರೆ ರೀತಿಯ ಉತ್ತರಗಳು ನಮಗೆ ಬೇಕಾಗಿಲ್ಲ. ನೇರವಾಗಿ ನಮ್ಮ ಪ್ರಶ್ನೆ ಇಷ್ಟೇನೆ, ಇದು ಯಾವ ಉದ್ದೇಶಕ್ಕೆ ನೀವು ತೊಗೊಂಡಿದ್ದೀರಿ? ಕಾನೂನು ಬಾಹಿರವಾಗಿ ತೊಗೊಂಡಿದ್ರೋ ಕಾನೂನು ಪರವಾಗಿ ತೊಗೊಂಡಿದ್ದೀರಿ? ಉತ್ತರಗಳಲ್ಲ, ಡಾಕ್ಯುಮೆಂಟ್ ಕೇಳ್ತಾ ಇದ್ದೀವಿ. ನೀವು ಅದನ್ನು ಇವರು ಕೊಡಬೇಕಲ್ಲ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಉತ್ತರ ಕೊಟ್ಟಿದ್ದಕ್ಕೇನೆ ಇವತ್ತು ರಾಜ್ಯಪಾಲರ ಹತ್ರ ಮೂಢ ಹಗರಣದಲ್ಲಿ ಏನಾಗಿದೆ ಎಲ್ಲರಿಗೂ ಗೊತ್ತು. CM ಅವರು ನಾನೇನಿಲ್ಲ ಅಂತ ಹೇಳ್ಕೊಂಡು ಬಂದೆ. ಇವತ್ತು ದಿನ ಒಂದೊಂದು ಹೊರಗಡೆ ಬರ್ತಾ ಇದೆ ಡಾಕ್ಯುಮೆಂಟ್ಸ್ಗಳು. ಅದನ್ನ ಹಂಗೇನೆ ಹೇಳ್ತಾರೆ. ಮತ್ತೆ ಯಾರಾದರೂ ಮಾಡಿದ್ದು ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕಾಗತ್ತಾ? ಅವರು ಅದನ್ನೇ ಸಮರ್ಥನೆ ಮಾಡ್ಕೊಳ್ಬೇಕು. ನಾವು ವಿರೋಧ ಪಕ್ಷವಾಗಿ ಅವ್ರ ತಪ್ಪುಗಳನ್ನು ಎತ್ತಿ ತೋರಿಸುವಂಥ ಕೆಲಸ ನಾವು ಮಾಡಬೇಕು. ಇದು ನಮ್ಮ ಕರ್ತವ್ಯ.